ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾವು ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ ಎಂಬ ಒಂದು ಅಧ್ಯಾಯದ ಬಗ್ಗೆ ಅಧ್ಯಯನ ಮಾಡೋಣ. ಮೊದಲನೆಯದಾಗಿ ಈ 10ನೇ ತರಗತಿಯ ಒಂದು ಅಧ್ಯಾಯದಲ್ಲಿ ಬೆಳಕಿನ ವಿದ್ಯಮಾನಗಳಾಗಿರ್ತಕ್ಕಂತಹ ಪ್ರತಿಫಲನ ಮತ್ತು ವಕ್ರೀಭವನದ ಬಗ್ಗೆ ನಾವು ಅಧ್ಯಯನವನ್ನ ಮಾಡುತ್ತೇವೆ. ಮೊದಲಿಗೆ ನಾವು ಪ್ರತಿಫಲನದ ಬಗ್ಗೆ ತೆಗೆದುಕೊಂಡಾಗ ಬೆಳಕಿನ ಪ್ರತಿಫಲನ ಅಂದರೆ ಬೆಳಕು ಒಂದು ಮಾಧ್ಯಮಕ್ಕೆ ಬಡಿದು ಅದೇ ಮಾಧ್ಯಮದಲ್ಲಿ ಮರಳಿ ಬರುವುದನ್ನ ನಾವು ಏನಂತ ಕರಿತೀವಿ ಅಂದ್ರ ಬೆಳಕಿನ ಪ್ರತಿಫಲನ ಅಂತ ಕರಿತೀವಿ. ಈ ಉದಾಹರಣೆಗೆ ಇದು ನಮ್ದೊಂದು ಮಾಧ್ಯಮ ಅಂತ ತೆಗೆದುಕೊಂಡಾಗ ಈ ಒಂದು ಮಾಧ್ಯಮದ ಮೇಲೆ ಒಂದು ಬೆಳಕು ಬಿದ್ದು ಆ ಬಿದ್ದಿರುವ ಬೆಳಕನ್ನೇ ನಾವೇನಂತ ಕರಿತೀವಿ ಅಂದ್ರ ಪತನ ಕಿರಣ ಅಂತೇಳಿ ಕರಿತೀವಿ. ಆ ಒಂದು ಪತನ ಕಿರಣ ಅದೇ ಮಾಧ್ಯಮದಲ್ಲಿ ಮರಳಿ ಬರುವುದನ್ನ ನಾವೇನಂತ ಕರಿತೀವಿ ಅಂದ್ರ ಬೆಳಕಿನ ಪ್ರತಿಫಲನ ಅಂತೇಳಿ ಕರಿತೀವಿ. ಈ ಮಾಧ್ಯಮದ ಮೇಲೆ ಬಿದ್ದಿರ್ತಕ್ಕಂತಹ ಒಂದು ಕಿರಣವನ್ನ ನಾವೇನಂತ ಕರಿತೀವಿ ಅಂದ್ರ ಪತನ ಕಿರಣ ಅಂತೇಳಿ ಕರಿತೀವಿ. ಇನ್ನ ಅದೇ ಮಾಧ್ಯಮದಲ್ಲಿ ಮರಳಿ ಬಂದಿರುವ ಕಿರಣವನ್ನ ನಾವೇನಂತ ಕರಿತೀವಿ ಅಂದ್ರ ಪ್ರತಿಫಲನ ಕಿರಣ ಅಂತ ಕರಿತೀವಿ. ಪ್ರತಿಫಲನ ಕಿರಣ. ಓಕೆ, ಈಗ ಅದೇ ರೀತಿಯಾಗಿ ಈ ಒಂದು ಪ್ರತಿಫಲನಕ್ಕೆ ಸಂಬಂಧಿಸಿದಂತೆ ನಾವು ನಿಯಮಗಳನ್ನ ನೋಡಿದಾಗ ಬೆಳಕಿನ ಪ್ರತಿಫಲನದ ನಿಯಮಗಳು ಅಂತ ನೋಡ್ತೀವಿ. ಬೆಳಕಿನ ಪ್ರತಿಫಲನದ ನಿಯಮಗಳು. ಬೆಳಕಿನ ಪ್ರತಿಫಲನದ ನಿಯಮಗಳಿಗೆ ಸಂಬಂಧಿಸಿದಂತೆ ನಾವು ಪ್ರಮುಖವಾಗಿ 2 ನಿಯಮಗಳನ್ನ ನೋಡ್ತೀವಿ. 1ನೇ ನಿಯಮ ಏನ್ ಹೇಳ್ತದ ಅಂತಂದ್ರ 1ನೇ ನಿಯಮ ನೋಡಿ. 1ನೇ ನಿಯಮ ಏನ್ ಹೇಳ್ತದಂದ್ರ ಈ ಒಂದು ಪತನ ಕಿರಣ ಮತ್ತು ಪ್ರತಿಫಲನ ಕಿರಣ ಏನಂತೇಳಿ ಈಗಾಗಲೇ ನಿಮಗೆ ಹೇಳಿದ್ದೀನಿ. ಈಗ ಅದೇ ರೀತಿಯಾಗಿ ಈ ಒಂದು ಪತನ ಬಿಂದುವಿನಲ್ಲಿ ನಾವು ಈ ಒಂದು ಪ್ರತಿಫಲಿಸುವ ಮೇಲ್ಮೈಗೆ ಒಂದು ಲಂಬವನ್ನ ಎಳೆದುಕೊಂಡಾಗ ಈ ಪತನ ಕಿರಣ, ಪ್ರತಿಫಲನ ಕಿರಣ ಮತ್ತು ಪ್ರತಿಫಲಿಸುವ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ. ನೋಡಿ, ಇನ್ನೊಂದ್ಸಲ ಹೇಳ್ತೀನಿ. ಪತನ ಕಿರಣ, ಪ್ರತಿಫಲನ ಕಿರಣ, ಪತನ ಬಿಂದುವಿನಲ್ಲಿ ಪ್ರತಿಫಲಿಸುವ ಮೇಲ್ಮೈಗೆ ಎಳೆದ ಲಂಬ, ಈ 3 ಒಂದೇ ಸಮತಲದಲ್ಲಿ ಇರುತ್ತವೆ. ಇದು ಬೆಳಕಿನ ಪ್ರತಿಫಲನದ 1ನೇ ನಿಯಮ ಅಂತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ 2ನೇ ನಿಯಮ ಏನ್ ಹೇಳ್ತದಪ್ಪ? 2ನೇ ನಿಯಮ ಏನ್ ಹೇಳ್ತದಂದ್ರ ನೋಡಿ, ಸಿಂಪಲ್ ಇದೆ. ನಮ್ಮ ಈ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಬೆಳಕಿನ ಪ್ರತಿಫಲನದ ನಿಯಮಗಳನ್ನ ಬರೆಯಿರಿ ಅಂತ ಹೇಳಿ ನೇರವಾಗಿ ಕೇಳ್ತಕ್ಕಂತ ಒಂದು ಪ್ರಶ್ನೆ. ಸೊ ಹಾಗಾಗಿ ಸಿಂಪಲ್ ಆಗಿ ನೀವು ನೆನ್ಪಿಟ್ಕೋಬಹುದು. 1ನೇ ನಿಯಮ ಈಗಾಗಲೇ ಹೇಳಿದೀನಿ. 2ನೇ ನಿಯಮ ಏನಂದ್ರ ಈ ಪತನ ಕಿರಣ ಮತ್ತು ಲಂಬದ ನಡುವಿನ ಕೋನವನ್ನೇ ನಾವೇನಂತ ಕರಿತೀವಿ ಅಂತಂದ್ರ ಪತನ ಕೋನ. ಪತನ ಕಿರಣ ಮತ್ತು ಲಂಬದ ನಡುವಿನ ಕೋನವನ್ನ ನಾವೇನಂತ ಕರಿತೀವಿ ಅಂದ್ರ ಪತನ ಕೋನ. ಅದೇ ರೀತಿಯಾಗಿ ಪ್ರತಿಫಲನ ಕಿರಣ ಮತ್ತು ಲಂಬದ ನಡುವಿನ ಕೋನವನ್ನ ಏನಂತ ಕರಿತೀವಿ ಅಂತಂದ್ರ ಪ್ರತಿಫಲನ ಕೋನ. ನೋಡಿ, ಪ್ರತಿಫಲನ ಕೋನ. ಓಕೆ, ಇಲ್ಲಿ ಇದನ್ನ ಯಾಕೆ ಹೇಳಿದೆ ನಿಮಗಂತಂದ್ರ ಈ ಬೆಳಕಿನ ಪ್ರತಿಫಲನದ 2ನೇ ನಿಯಮ ಏನ್ ಹೇಳ್ತಂದ್ರ ಈ ಪತನ ಕೋನವು ಯಾವಾಗಲೂ ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ ಅಂತಕ್ಕಂಥದ್ದು ನಮ್ಮ ಪ್ರತಿಫಲನದ 2ನೇ ನಿಯಮ. ಇದನ್ನ ನೀವು ಸಿಂಪಲ್ ಆಗಿ ಯಾವ ರೀತಿಯಾಗಿ ನೆನ್ಪಿಟ್ಕೊಳ್ಬಹುದು? ಇಲ್ಲಿ ನಾವು ಪತನ ಕೋನವನ್ನ ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂತ ಕರಿತೀವಿ. ಸೊ ಅದನ್ನ ನಾವು ಜಸ್ಟ್ ಆಂಗಲ್ ಐ ಅಂತ ಬರ್ಕೊಂಡು ಇಸ್ ಈಕ್ವಲ್ ಟು ಆಂಗಲ್ ಆರ್ ಅಂತ ಬರೀಬಹುದು. ಆಂಗಲ್ ಆರ್ ಅಂತಂದ್ರೆ ಪ್ರತಿಫಲನ ಕೋನ ಅಥವಾ ರಿಫ್ಲೆಕ್ಟೆಡ್ ಆಂಗಲ್ ಅಂತೇಳಿ ಕರಿತೀವಿ. ಸೊ ಇದನ್ನ ನಾವು 2 ವರ್ಡ್ಗಳಲ್ಲಿ ಅಥವಾ 2 ಅಲ್ಫಾಬೆಟ್ ಗಳಲ್ಲಿ ಹೆಂಗ್ ನೆನ್ಪಿಟ್ಕೋಬಹುದು ಅಂತಂದ್ರ ಆಂಗಲ್ ಐ ಈಸ್ ಈಕ್ವಲ್ ಟು ಆಂಗಲ್ ಆರ್ ಅಂತಕ್ಕಂಥದ್ದು. ಇದು ಪ್ರತಿಫಲನದ 2ನೇ ನಿಯಮ. ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೊಂದು ಉದಾಹರಣೆಯನ್ನು ಕೊಟ್ಬಿಡ್ತೀನಿ. ಒಂದು ಬೆಳಕಿನ ಕಿರಣವು ಪತನವಾಗುವಾಗ ಎಷ್ಟು? ಒಂದು 30 ಡಿಗ್ರಿ ಕೋನದಲ್ಲಿ ಪತನವಾಗಿದೆ. ನಿಮಗೆ ಎಕ್ಸಾಮ್ ಒಳಗೆ ಕೇಳಬಹುದು, ಹೌದಾ? ಒಂದು ಬೆಳಕಿನ ಕಿರಣವು
30 ಡಿಗ್ರಿ ಕೋನದಲ್ಲಿ ಪ್ರತಿಫಲಿಸುವ ಮೇಲ್ಮೈ ಮೇಲೆ ಪತನವಾಗಿದೆ. ಹಾಗಾದರೆ ಅದರ ಪ್ರತಿಫಲನ ಕೋನ ಎಷ್ಟು ಅಂತ ಕೇಳಿದ್ರ ಏನ್ ಹೇಳ್ಬೇಕು? 30 ಡಿಗ್ರಿ ಆಗಿರುತ್ತದೆ. ಯಾಕಂತಂದ್ರ ನಾನು ಈಗಾಗಲೇ ನಿಮ್ಗೆ ಹೇಳಿದೆ, ಪತನ ಕೋನವು ಯಾವಾಗಲೂ ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ. ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ವಿದ್ಯಾರ್ಥಿಗಳೇ. ನೋಡಿ, ಇನ್ನೊಂದ್ಸಲ ಹೇಳ್ಬಿಡ್ತೀನಿ. ಬೆಳಕಿನ ಪ್ರತಿಫಲನದ ನಿಯಮಗಳು 2 ನಿಯಮಗಳು ಬರ್ತಾವ ಪ್ರಮುಖವಾಗಿ. ಒಂದನೇ ನಿಯಮ ಏನ್ ಹೇಳ್ತದಂದ್ರ, ಪತನ ಕಿರಣ, ಪ್ರತಿಫಲನ ಕಿರಣ ಪತನ ಬಿಂದುವಿನಲ್ಲಿ ಪ್ರತಿಫಲಿಸುವ ಮೇಲ್ಮೈಗೆ ಎಳೆದ ಲಂಬ, ಈ ಮೂರು ಒಂದೇ ಸಮತಲದಲ್ಲಿ ಇರುತ್ತವೆ. ಇನ್ನು ಅದೇ ರೀತಿಯಾಗಿ ಎರಡನೇ ನಿಯಮ ಏನ್ ಹೇಳ್ತಂದ್ರ, ಪತನ ಕೋನ ಮತ್ತು ಪ್ರತಿಫಲನ ಕೋನಗಳು ಎರಡು ಯಾವಾಗಲೂ ಸಮನಾಗಿರುತ್ತವೆ ಅಂತಕ್ಕಂಥದ್ದು. ಅರ್ಥ ಆಗಿದೆ ಅಂತ ತಿಳಿದುಕೊಂಡು ಮುಂದೆ ಹೋಗ್ತೀನಿ. ಈ ಒಂದು ನೆಕ್ಸ್ಟ್ ಏನಂತಂದ್ರ ದರ್ಪಣಗಳು ಅಂತ ತೆಗೆದುಕೊಳ್ತೀವಿ. ಯಾಕಂತಂದ್ರೆ ದರ್ಪಣಗಳು ಪ್ರತಿಫಲನದ ಒಂದು ಆಧಾರದ ಮೇಲೆ ಏನ್ ಮಾಡ್ತಾವ ಅಂತಂದ್ರ ಪ್ರತಿಬಿಂಬಗಳನ್ನ ಉಂಟು ಮಾಡ್ತವೆ. ದರ್ಪಣಗಳು ಈ ಒಂದು ಪ್ರತಿಫಲನ ಅಂತಕ್ಕಂಥ ವಿದ್ಯಮಾನವನ್ನ ಬಳಸಿಕೊಂಡು ದರ್ಪಣಗಳನ್ನು ಪ್ರತಿಬಿಂಬಗಳನ್ನ ಉಂಟು ಮಾಡ್ತಾವ. ಆ ಒಂದು ಪ್ರತಿಬಿಂಬಗಳು ಯಾವ ರೀತಿಯಾಗಿರ್ತಾವ ಅಂತಕ್ಕಂಥದನ್ನ ನೋಡ್ತಾ ಹೋದಾಗ ಫಸ್ಟ್ ನಾವು ದರ್ಪಣಗಳು ಯಾವ್ಯಾವ ರೀತಿ ಅದಾವ ಅಂತಕ್ಕಂಥದನ್ನ ನೋಡ್ಕೊಂಡ್ಬಿಡಮು. ದರ್ಪಣಗಳು ಅಂತಂದಾಗ ನಿಮ್ಗೆ ಗೊತ್ತಿರ್ಬೇಕು, ಒಂದು ಭಾಗ ಮಾತ್ರ ಹೊಳಪಾಗಿರ್ತದ ಅಥವಾ ನಯವಾಗಿರ್ತದ, ಇನ್ನೊಂದು ಭಾಗವನ್ನ ನಾವ್ ಏನ್ ಮಾಡಿರ್ತೀವಿ ಅಂದ್ರ ಒರಟು ಮಾಡಿರ್ತೀವಿ ಅಥವಾ ಮೆರುಗುಗೊಳಿಸಿರ್ತೀವಿ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಾಗ್ಬೇಕು. ಇಲ್ಲಿ ದರ್ಪಣಗಳನ್ನ ನಾವ್ ಏನ್ ಮಾಡ್ತೀವಪ್ಪ ಅಂದ್ರ 2 ವಿಧಗಳಾಗಿ ವರ್ಗೀಕರಣ ಮಾಡ್ತೀವಿ. ಫಸ್ಟ್ ದರ್ಪಣಗಳಲ್ಲಿ ನಾವು 2 ವಿಧಗಳನ್ನ ನೋಡ್ತೀವಿ. ಒಂದು ಸಮತಲ ದರ್ಪಣ, ಸಮತಲ ದರ್ಪಣ. ಇನ್ನ ಒಂದು ಗೋಳೀಯ ದರ್ಪಣ, ಗೋಳೀಯ ದರ್ಪಣ. ಇಲ್ಲಿ ಯಾಕೆ ಈ ರೀತಿಯಾಗಿ ವರ್ಗೀಕರಣ ಮಾಡಿದ್ರು ಅಂದ್ರೆ, ಸಮತಲ ದರ್ಪಣಗಳಲ್ಲಿ ಆ ಒಂದು ಪ್ರತಿಫಲಿಸುವ ಮೇಲ್ಮೈ ಏನಾಗಿರುತ್ತಂದ್ರ ಸಮತಟ್ಟವಾಗಿರುತ್ತದೆ. ಸೊ ಹಂಗಾಗಿ ಅದನ್ನ ನಾವ್ ಏನಂತ ಕರಿತೀವಿ ಅಂದ್ರ ಸಮತಲ ದರ್ಪಣ ಅಂತ ಕರಿತೀವಿ. ಇನ್ನು ಗೋಳೀಯ ದರ್ಪಣಗಳಲ್ಲಿ ಪ್ರತಿಫಲಿಸುವ ಮೇಲ್ಮೈ ಏನಾಗಿರ್ತದಂದ್ರ ಗೋಳಾಕಾರದಲ್ಲಿ ಇರ್ತದ. ಸೊ ಹಂಗಾಗಿ ನಾವು ಅದನ್ನ ಗೋಳೀಯ ದರ್ಪಣ ಅಂತ ಕರಿತೀವಿ. ನಿಮ್ಗೆ ಗೊತ್ತಿರ್ಬೇಕು, ಗೋಳೀಯ ದರ್ಪಣಗಳನ್ನ ಮತ್ತೆ 2 ವಿಧಗಳಾಗಿ ವರ್ಗೀಕರಣ ಮಾಡ್ತೀವಿ. ಒಂದು ನಿಮ್ನ ದರ್ಪಣ, ಇನ್ನ ಒಂದು ಪೀನ ದರ್ಪಣ. ಒಂದು ನಿಮ್ನ ದರ್ಪಣ, ಇನ್ನ ಒಂದು ಪೀನ ದರ್ಪಣ. ಓಕೆ, ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಸಮತಲ ದರ್ಪಣ ಮತ್ತು ಗೋಳೀಯ ದರ್ಪಣ ಅಂತ ವರ್ಗೀಕರಣ ಮಾಡಿದೆವು. ಗೋಳೀಯ ದರ್ಪಣಗಳಲ್ಲಿ ಮತ್ತೆ 2 ವಿಧಗಳನ್ನ ನೋಡ್ತೀವಿ. ಒಂದು ನಿಮ್ನ ದರ್ಪಣ, ಇನ್ನ ಒಂದು ಪೀನ ದರ್ಪಣ. ಈಗ ಒಂದೊಂದಾಗಿ ನಾವು ನೋಡ್ತಾ ಹೋಗಮು. ಸಮತಲ ದರ್ಪಣ ಅಂತ ತೆಗೆದುಕೊಂಡಾಗ ನಿಮ್ಮ ಒಂದು ತಲೆಯಲ್ಲಿ ಏನ್ ಬರ್ಬೇಕು ಅಂತಂದ್ರ, ನಾವೆಲ್ಲರೂ ಮನೆಯಲ್ಲಿ ಬಳಸ್ತಕ್ಕಂತಹ ಒಂದು ಕನ್ನಡಿ ಯಾವ ಒಂದು ವಿಧದ ದರ್ಪಣ ಆಗ್ಯದ ಅಂತಂದ್ರ ಸಮತಲ ದರ್ಪಣಕ್ಕೆ ಅದೊಂದು ಉತ್ತಮ ಉದಾಹರಣೆ ಅಂತ ಕರಿತೀವಿ. ಯಾಕಂತಂದ್ರ ನಾವು ಮನೆಯಲ್ಲಿ ಬಳಸ್ತಕ್ಕಂತಹ ಒಂದು ಕನ್ನಡಿಗಳು, ಆ ಒಂದು ಕನ್ನಡಿಯ ಒಂದು ಭಾಗ ಹೆಂಗಿರ್ತಂತಂದ್ರ ಸಮತಟ್ಟವಾಗಿರೋದ್ರಿಂದ ಅದನ್ನ ನಾವು ಸಮತಲ ದರ್ಪಣ ಅಂತ ಕರಿತೀವಿ. ಆ ಸಮತಲ ದರ್ಪಣಗಳು ಉಂಟು ಮಾಡುವ ಒಂದು ಪ್ರತಿಬಿಂಬದ ಲಕ್ಷಣಗಳು ಯಾವ ರೀತಿಯಾಗಿರುತ್ತವೆ? ಪ್ರತಿಬಿಂಬದ ಲಕ್ಷಣಗಳು, ಸಮತಲ ದರ್ಪಣದಿಂದ ಉಂಟಾಗುವ ಪ್ರತಿಬಿಂಬದ ಲಕ್ಷಣಗಳು ಯಾವ ರೀತಿಯಾಗಿರ್ತಾವ ಅಂತಕ್ಕಂಥದ್ದನ್ನ ಒಂದೊಂದಾಗಿ ನೋಡ್ತಾ ಹೋಗಮ್. ಈಗ ನಿಮಗ ಈ ಒಂದು ಪ್ರತಿಬಿಂಬಗಳಂದ ತಕ್ಷಣ 2 ಪ್ರತಿಬಿಂಬಗಳು ಗೊತ್ತಾಗ್ಬೇಕು. ಒಂದು ಸತ್ಯ ಪ್ರತಿಬಿಂಬ, ಇನ್ನ ಒಂದು ಮಿಥ್ಯ ಪ್ರತಿಬಿಂಬ. ಏನು ಸತ್ಯ ಮತ್ತು ಮಿಥ್ಯ ಪ್ರತಿಬಿಂಬ ಅಂತಂದ್ರ, ಯಾವ ಒಂದು ಪ್ರತಿಬಿಂಬಗಳನ್ನ ನಾವು ಪರದೆಯ ಮೇಲೆ ಪಡೆಯಲು ಸಾಧ್ಯವಿದೆಯೋ ಅಂತಹ ಒಂದು ಪ್ರತಿಬಿಂಬಗಳನ್ನ ನಾವೇನಂತ ಕರಿತೀವಿ ಅಂದ್ರ ಸತ್ಯ ಪ್ರತಿಬಿಂಬಗಳು. ಇನ್ನು ಅದೇ ರೀತಿಯಾಗಿ ಯಾವ ಪ್ರತಿಬಿಂಬಗಳನ್ನು ನಾವು ಪರದೆಯ ಮೇಲೆ ಪಡೆಯಲು ಸಾಧ್ಯವಿಲ್ಲವೋ ಅಂತಹ ಪ್ರತಿಬಿಂಬಗಳನ್ನ ನಾವೇನಂತ ಕರಿತೀವಿ? ಮಿಥ್ಯ ಪ್ರತಿಬಿಂಬಗಳು. ಹಾಗಿದ್ರ ಸಮತಲ ದರ್ಪಣದಿಂದ ಉಂಟಾಗುವ ಪ್ರತಿಬಿಂಬದ ಲಕ್ಷಣಗಳು ಅಂತ ತೆಗೆದುಕೊಂಡಾಗ ನಿಮ್ಗ ಮೊದಲನೇದಾಗಿ ಏನ್ ಗೊತ್ತಿರ್ಬೇಕು ಅಂದ್ರ, ಸಮತಲ ದರ್ಪಣಗಳು ಯಾವಾಗಲೂ ಮಿಥ್ಯ ಮತ್ತು ನೇರವಾದ ಪ್ರತಿಬಿಂಬಗಳನ್ನ ಉಂಟು ಮಾಡುತ್ತವೆ. ಮಿಥ್ಯ ಮತ್ತು ನೇರವಾದ ಪ್ರತಿಬಿಂಬಗಳನ್ನ ಉಂಟು ಮಾಡುತ್ತವೆ. ಅಂದ್ರ ಸಮತಲ ದರ್ಪಣಗಳಿಂದ ಉಂಟಾಗುವ ಪ್ರತಿಬಿಂಬಗಳನ್ನು ನಾವು ಪರದೆಯ ಮೇಲೆ ಪಡೆಯಲು ಸಾಧ್ಯವಿಲ್ಲ ಅಂತೇಳಿ ಗೊತ್ತಿರ್ಬೇಕು. ಇನ್ನ ಎರಡನೇ ಒಂದು ಲಕ್ಷಣ ಏನು ಅಂತಂದ್ರ, ಸಮತಲ ದರ್ಪಣಗಳಿಂದ ಉಂಟಾಗುವ ಪ್ರತಿಬಿಂಬದ ಆ ಪ್ರತಿಬಿಂಬಗಳು ಯಾವಾಗಲೂ
ವಸ್ತುವಿನ ಗಾತ್ರ ಮತ್ತು ಪ್ರತಿಬಿಂಬದ ಗಾತ್ರ ಎರಡು ಸಮನಾಗಿರುತ್ತವೆ ಅಂತಕ್ಕಂಥದ್ದು. ಒಂದು ಸಮತಲ ದರ್ಪಣ ಅದಂತ ಹೇಳಿ ನಾವು ತೆಗೆದುಕೊಂಡಾಗ ಆ ಸಮತಲ ದರ್ಪಣದ ಮುಂದೆ ಯಾವ್ದಾದ್ರು ಒಂದು ವಸ್ತು ಇತ್ತು ಅಂದ್ರ ಈ ಒಂದು ವಸ್ತುವಿನ ಒಂದು ಗಾತ್ರ ಮತ್ತು ಅದರಲ್ಲಿ ಮೂಡಿರ್ತಕ್ಕಂತಹ ಒಂದು ಪ್ರತಿಬಿಂಬದ ಗಾತ್ರ ಇವೆರಡು ಏನಾಗಿರ್ತವಂದ್ರ ಸಮನಾಗಿರುತ್ತವೆ. ಇನ್ನು ಅದೇ ರೀತಿಯಾಗಿ ಮೂರನೇ ಒಂದು ಅಂಶ ಏನು ಅಂತಂದ್ರ ವಸ್ತುವು ದರ್ಪಣದಿಂದ ಎಷ್ಟು ದೂರದಲ್ಲಿದೆಯೋ ಪ್ರತಿಬಿಂಬವು ದರ್ಪಣದಿಂದ ಅಷ್ಟೇ ದೂರದಲ್ಲಿ ಅದರ ಹಿಂದೆ ಉಂಟಾಗುತ್ತದೆ ಅಂತಕ್ಕಂಥದ್ದು. ಇಲ್ಲಿ ನೋಡಿ ಇನ್ನೊಂದ್ಸರಿ ಅರ್ಥ ಮಾಡ್ಕೋರಿ. ದರ್ಪಣದಿಂದ ವಸ್ತುವು ಎಷ್ಟು ದೂರವಿದೆಯೋ ಅಷ್ಟೇ ದೂರ ದರ್ಪಣದ ಹಿಂದೆ ಪ್ರತಿಬಿಂಬವು ಉಂಟಾಗುತ್ತದೆ. ಇನ್ನ ನಾಲ್ಕನೇ ಒಂದು ಲಕ್ಷಣ ಏನು ಅಂತಂದಾಗ ಇಲ್ಲಿ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂತಹ ಒಂದು ಲಕ್ಷಣ, ಸಮತಲ ದರ್ಪಣದಿಂದ ಉಂಟಾಗುವ ಪ್ರತಿಬಿಂಬಗಳು ಯಾವಾಗಲೂ ಪಾರ್ಶ್ವ ಪಲ್ಲಟ ಹೊಂದಿರುತ್ತವೆ. ಪಾರ್ಶ್ವ ಪಲ್ಲಟ ಅಂದ್ರೆ ನಿಮ್ಗ ಗೊತ್ತಾಗ್ಬೇಕು, ಎಡ ಬಲಭಾಗದಂತೆ ಬಲ ಎಡಭಾಗದಂತೆ ಕಾಣುತ್ತದೆ ಅಥವಾ ತೋರುತ್ತದೆ ಅಂತಕ್ಕಂಥದ್ದು. ಇದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಪಾರ್ಶ್ವ ಪಲ್ಲಟ ಅಂತೇಳಿ ಕರಿತೀವಿ. ನೋಡ್ರಿ ಇನ್ನ ಒಂದ್ಸಲ ನೋಡ್ಬಿಡ್ರಿ. ಸಮತಲ ದರ್ಪಣದಿಂದ ಉಂಟಾಗುವ ಪ್ರತಿಬಿಂಬದ ಲಕ್ಷಣಗಳಂತಂದಾಗ ಮಿಥ್ಯ ಮತ್ತು ನೇರವಾದ ಪ್ರತಿಬಿಂಬಗಳನ್ನು ಉಂಟು ಮಾಡುತ್ತವೆ. ವಸ್ತುವಿನ ಗಾತ್ರ ಮತ್ತು ಪ್ರತಿಬಿಂಬದ ಗಾತ್ರ ಸಮನಾಗಿರುತ್ತದೆ. ದರ್ಪಣದಿಂದ ವಸ್ತುವು ಎಷ್ಟು ದೂರದಲ್ಲಿದೆಯೋ ದರ್ಪಣದ ಹಿಂದೆ ಅಷ್ಟೇ ದೂರದಲ್ಲಿ ಪ್ರತಿಬಿಂಬ ಉಂಟಾಗುತ್ತದೆ. ಮತ್ತೆ ಲಾಸ್ಟ್ ಒನ್ ಏನ್ ಹೇಳಿದೆ, ಪ್ರತಿಬಿಂಬಗಳು ಯಾವಾಗಲೂ ಪಾರ್ಶ್ವ ಪಲ್ಲಟ ಹೊಂದಿರುತ್ತವೆ ಅಂತಕ್ಕಂಥದ್ದು. ಇದಿಷ್ಟು ಸಮತಲ ದರ್ಪಣಗಳಿಗೆ ಸಂಬಂಧಿಸಿರ್ತಕ್ಕಂಥ ಮಾಹಿತಿ. ಈಗ ಗೋಳೀಯ ದರ್ಪಣಗಳಿಗೆ ಹೋದಾಗ ನಾವು ಗೋಳೀಯ ದರ್ಪಣಗಳನ್ನ ಒಂದೊಂದಾಗಿ ನೋಡ್ತಾ ಹೋಗಮು. ಓಕೆ, ಗೋಳೀಯ ದರ್ಪಣಗಳು ಈಗಾಗಲೇ ಹೇಳಿದ ವಿದ್ಯಾರ್ಥಿಗಳೇ, ಗೋಳೀಯ ದರ್ಪಣಗಳು ಅಂತಂದ್ರ ಅವು ಗೋಳಾಕಾರದ ಒಂದು ಭಾಗವನ್ನ ಹೊಂದಿರ್ತವ ಅಂತಕ್ಕಂಥದ್ದು. ಇದರಲ್ಲಿ ನಿಮ್ನ ದರ್ಪಣ ಮತ್ತು ಪೀನ ದರ್ಪಣ ಇವೆರಡನ್ನ ನಿಮ್ಗೆ ಒಟ್ಟೊಟ್ಟಿಗೆ ಹೇಳ್ತಾ ಹೋಗ್ತೀನಿ. ಸ್ವಲ್ಪ ನಿಮ್ಗ ಇದರ ವ್ಯತ್ಯಾಸಗಳನ್ನು ಕೂಡ ಗುರುತಿಸ್ಲಿಕ್ಕೆ ಸಾಧ್ಯ ಆಗ್ತದ. ನಿಮ್ನ ದರ್ಪಣಗಳು ನಿಮ್ನ ದರ್ಪಣ ಮತ್ತು ಪೀನ ದರ್ಪಣ. ಓಕೆ, ನಾವು ಯಾವ ಒಂದು ದರ್ಪಣವನ್ನ ನಿಮ್ನ ದರ್ಪಣ ಅಂತೇಳಿ ಕರಿಬೇಕು? ಸಿಂಪಲ್ ಇದೆ. ಯಾವ ಒಂದು ದರ್ಪಣವನ್ನ ನಿಮ್ನ ದರ್ಪಣ ಅಂತ ಕರಿತೀವಿ ಅಂದ್ರ ನಿಮ್ನ ದರ್ಪಣ ಯಾವ ರೀತಿಯಾಗಿರ್ತದ ಅಂದ್ರೆ ಈ ರೀತಿಯಾಗಿರ್ತದ. ಪ್ರತಿಫಲಿಸುವ ಮೇಲ್ಮೈ ಕೇಂದ್ರದ ಕಡೆಗೆ ಬಾಗಿರುತ್ತದೆ ಅಥವಾ ಪ್ರತಿಫಲಿಸುವ ಮೇಲ್ಮೈ ಒಳಮುಖವಾಗಿದ್ದರೆ, ಈ ರೀತಿ ಒಳಗಡೆ ಇರ್ತಕ್ಕಂಥ ಭಾಗ ಪ್ರತಿಫಲಿಸುವ ಮೇಲ್ಮೈ ಆಗಿದ್ದು ಈ ಹೊರಮುಖವಾಗಿ ಏನಾಗಿರ್ತದಂದ್ರ ನಾವು ಒರಟು ಮಾಡಿರ್ತೀವಿ ಅಥವಾ ಮೆರುಗುಗೊಳಿಸಿರುತ್ತೇವೆ ಅಂತಕ್ಕಂಥದ್ದು. ಅಂದ್ರ ಪ್ರತಿಫಲಿಸುವ ಮೇಲ್ಮೈ ಒಳಮುಖವಾಗಿದ್ದರೆ ಅಂತಹ ದರ್ಪಣಗಳನ್ನ ನಾವು ಏನಂತ ಕರಿತೀವಿ ಅಂದ್ರ ನಿಮ್ನ ದರ್ಪಣ ಅಂತೇಳಿ ಕರಿತೀವಿ. ಇದರ ಒಂದು ವಿರುದ್ಧ ಇರ್ತಕ್ಕಂಥದ್ದೇ ಪೀನ ದರ್ಪಣ. ಅಂದ್ರ ಪ್ರತಿಫಲಿಸುವ ಮೇಲ್ಮೈ ಹೊರಮುಖವಾಗಿರ್ತದ, ಆದ್ರ ಒಳಮುಖ ಏನಾಗಿರ್ತಂದ್ರ ಒರಟಾಗಿರ್ತಕ್ಕಂಥ ಒಂದು ಮೇಲ್ಮೈ ಆಗಿರ್ತದ. ಅಂದ್ರ ಒಳಭಾಗವನ್ನ ನಾವ್ ಏನ್ ಮಾಡಿರ್ತೀವಿ, ಮರಗುಗೊಳಿಸಿರ್ತೀವಿ. ಈ ಹೊರಭಾಗ ಏನದಲ್ಲ, ಈ ಹೊರಭಾಗ ಏನ್ ಮಾಡ್ತಪ್ಪ ಅಂದ್ರ ಬೆಳಕಿನ ಕಿರಣಗಳನ್ನ ಪ್ರತಿಫಲಿಸುವಂತೆ ಮಾಡ್ತದ. ಅಂದ್ರ ಪ್ರತಿಫಲಿಸುವ ಮೇಲ್ಮೈ ಹೊರಮುಖವಾಗಿದ್ದರೆ ಅದನ್ನ ಪೀನ ದರ್ಪಣ ಅಂತ ಕರಿತೀವಿ. ಪ್ರತಿಫಲಿಸುವ ಮೇಲ್ಮೈ ಒಳಮುಖವಾಗಿದ್ದರೆ ಅದನ್ನ ನಿಮ್ನ ದರ್ಪಣ ಅಂತೇಳಿ ಕರಿತೀವಿ ಅಂತಕ್ಕಂಥದ್ದು. ಈ ಒಂದು ದರ್ಪಣಗಳಿಗೆ ಸಂಬಂಧಿಸಿದಂತೆ ನಾವು ದರ್ಪಣಗಳು ಯಾವ ವಿಧದ ಅಥವಾ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಪ್ರತಿಬಿಂಬಗಳನ್ನ ಉಂಟು ಮಾಡುತ್ತವೆ ಅಂತಕ್ಕಂಥದ್ದನ್ನ ಕಲಿತಾ ಹೋಗ್ತೀವಿ. ಅದನ್ನ ಕಲಿಯೋದಕ್ಕಿಂತ ಮುಂಚಿತವಾಗಿ ಈ ಒಂದು ದರ್ಪಣಗಳಿಗೆ ಸಂಬಂಧಿಸಿದ ಒಂದು ಕೆಲವು ಪದಗಳ ಅರ್ಥವನ್ನ ನಾವು ನೋಡ್ಬೇಕು. ಆ ಒಂದು ಪದಗಳ ಅರ್ಥವನ್ನ ತಿಳಿದುಕೊಂಡು ಈ ನಿಮ್ನ ದರ್ಪಣಗಳು ಯಾವ ರೀತಿಯಾಗಿರ್ತಕ್ಕಂಥ ಪ್ರತಿಬಿಂಬಗಳನ್ನ ಉಂಟು ಮಾಡ್ತವ ಮತ್ತು ಪೀನ ದರ್ಪಣಗಳು ಯಾವ ರೀತಿಯಾಗಿರ್ತಕ್ಕಂಥ ಪ್ರತಿಬಿಂಬಗಳನ್ನ ಉಂಟು ಮಾಡ್ತವ ಅಂತಕ್ಕಂಥದ್ದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಅದಕ್ಕ ಮುಂಚಿತವಾಗಿ ನಾವ್ ಏನ್ ಮಾಡೋಣ ಅಂತಂದ್ರ ಈ ದರ್ಪಣಗಳಿಗೆ ಸಂಬಂಧಿಸಿದಂತೆ ಕೆಲವು ಪದಗಳ ಅರ್ಥವನ್ನ ತಿಳಿದುಕೊಳ್ತಾ ಹೋಗೋಣ. ಓಕೆ, ದರ್ಪಣಗಳಿಗೆ
ಸಂಬಂಧಿಸಿದ ಕೆಲವು ಪದಗಳ ಅರ್ಥ. ನಾನು ಏನ್ ಮಾಡ್ತೀನಿ ಅಂದ್ರ ಒಂದು ದರ್ಪಣವನ್ನ ತೆಗೆದುಕೊಳ್ತೀನಿ, ಯಾವ್ದಾದ್ರು ಒಂದು ದರ್ಪಣ. ಓಕೆ, ಒಂದು ನಿಮ್ನ ದರ್ಪಣವನ್ನ ತೆಗೆದುಕೊಳ್ತೀನಿ. ನಿಮ್ನ ದರ್ಪಣ ಈಗಾಗ್ಲೇ ಹೇಳಿದ ಹಾಗೆ ಇಲ್ಲಿ ಏನಾಗಿರ್ತದಂದ್ರ ಪ್ರತಿಫಲಿಸುವ ಮೇಲ್ಮೈ ಒಳಮುಖವಾಗಿರ್ತದ. ಈ ಒಂದು ಹೊರಮುಖವನ್ನ ನಾವ್ ಏನ್ ಮಾಡಿರ್ತೀವಿ ಅಂದ್ರ ಮೆರುಗುಗೊಳಿಸಿರ್ತೀವಿ ಅಂತಕ್ಕಂಥದ್ದು ಗೊತ್ತಿರಿ. ಈಗ ಫಸ್ಟಿಗೆ ಈ ದರ್ಪಣಕ್ಕೆ ಸಂಬಂಧಿಸಿದಂತೆ ಒಂದು ಪದ ಯಾವ್ದಪ್ಪ ಅಂದ್ರ ದರ್ಪಣದ ಧ್ರುವ ಅಂತಕ್ಕಂಥದ್ದು. ದರ್ಪಣದ ಧ್ರುವ, ಅಥವಾ ಇದನ್ನ ನಾವು ಇಂಗ್ಲಿಷ್ ಅಲ್ಲಿ ಪೋಲ್ ಅಂತ ಕರಿತೀವಿ. ಓಕೆ, ದರ್ಪಣದ ಧ್ರುವ ಅಥವಾ ಪೋಲ್ ಅಂದ್ರೆ ಏನು ಅಂದ್ರ ಈ ಒಂದು ಪ್ರತಿಫಲಿಸುವ ಮೇಲ್ಮೈನ ಕೇಂದ್ರವನ್ನು ದರ್ಪಣದ ಧ್ರುವ ಅಂತೇಳಿ ಕರಿತೀವಿ. ಇಲ್ಲಿ ಇರ್ತಕ್ಕಂತ ಒಂದು ಭಾಗ ಏನದ, ಈ ಭಾಗದ ಒಂದು ಕೇಂದ್ರ ಭಾಗ, ಈ ಭಾಗದ ಕೇಂದ್ರ ಇಲ್ಲಿ ಬರ್ತದ. ಸೊ ಹಂಗಾಗಿ ಈ ಒಂದು ಬಿಂದುವನ್ನು ನಾವು ಏನಂತ ಕರಿತೀವಿ ಅಂದ್ರೆ ದರ್ಪಣದ ಧ್ರುವ. ಈ ದರ್ಪಣದ ಧ್ರುವವನ್ನು ನಾವು ಯಾವ ಸಂಕೇತದಿಂದ ಸೂಚಿಸ್ತೀವಿ ಅಂದ್ರೆ ಪಿ ಅಂತಕ್ಕಂಥ ಸಂಕೇತದಿಂದ ಸೂಚಿಸ್ತೀವಿ. ಯಾಕೆ ನಾವು ಪಿ ಇಂದ ಸೂಚಿಸ್ತೀವಿ ಅಂತಕ್ಕಂಥದ್ದು ಕೂಡ ಈಗಾಗಲೇ ನಿಮ್ಗೆ ಗೊತ್ತಾಗಿರ್ಬೇಕು. ದರ್ಪಣದ ಧ್ರುವವನ್ನು ನಾವು ಪೋಲ್ ಅಂತೇಳಿ ಕರಿತೀವಿ ಅಂತಕ್ಕಂಥದ್ದು. ಇನ್ನ ಅದೇ ರೀತಿಯಾಗಿ ಅಪರ್ಚರ್ ಅಂತಕ್ಕಂಥದ್ದು. ಅಪರ್ಚರ್ ಅಂತಕ್ಕಂಥ ಒಂದು ಪದ. ಈ ಅಪರ್ಚರ್ ಅಂದ್ರೆ ಏನು ಅಂತಂದ್ರ ಈ ದರ್ಪಣದ ಪ್ರತಿಫಲಿಸುವ ಮೇಲ್ಮೈನ ಒಂದು ವ್ಯಾಸವನ್ನು ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಒಂದು, ಇಲ್ಲಿಂದ ಇಲ್ಲಿಗೆ ಕೇಂದ್ರ ಇದು ಅಂತಂದ್ರ ಇದು ತ್ರಿಜ್ಯ, ಇದ್ರ ಎರಡರಷ್ಟು ಅಂದ್ರ ಇಲ್ಲಿಂದ ಇಲ್ಲಿಗೆ, ಇದನ್ನ ಕಂಪ್ಲೀಟ್ ಆಗಿ ಈ ಎಂ ಎನ್ ಅಂತಕ್ಕಂಥದ್ದು ಏನದಲ್ಲ ಇದನ್ನ ನಾವ್ ಏನಂತ ಕರಿತೀವಿ ಅಂದ್ರ ಅಪರ್ಚರ್ ಅಂತ ಕರಿತೀವಿ. ಅಪರ್ಚರ್ ಅಂದ್ರ ಪ್ರತಿಫಲಿಸುವ ಮೇಲ್ಮೈನ, ದರ್ಪಣದ ಪ್ರತಿಫಲಿಸುವ ಮೇಲ್ಮೈನ ವ್ಯಾಸವನ್ನು ಅಪರ್ಚರ್ ಅಂತೇಳಿ ಕರಿತೀವಿ ಅಂತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪಾ ಅಂದ್ರ ಇಲ್ಲಿ ಈ ಒಂದು ಗೋಳೀಯ ದರ್ಪಣ ಏನದ, ಈ ಗೋಳೀಯ ದರ್ಪಣ ಏನ್ ಮಾಡ್ತಪ್ಪ ಅಂದ್ರೆ ಒಂದು ಗೋಳವನ್ನ ರೂಪಿಸುತ್ತದೆ. ಹೌದಾ, ಇದನ್ನ ನಾವು ಈ ರೀತಿ ವೃದ್ಧಿಸ್ತಾ ಹೋದೆವು ಅಂತಂದ್ರೆ ಏನ್ ಮಾಡ್ತೀವಿ, ಇದು ಒಂದು ಗೋಳವನ್ನ ಉಂಟು ಮಾಡ್ತದ. ಈ ಗೋಳ ಏನ್ ಮಾಡಿರ್ತಪ್ಪ ಅಂದ್ರೆ ಒಂದು ಕೇಂದ್ರವನ್ನ ಹೊಂದಿರ್ತದ. ಹೌದಾ, ಇಲ್ಲೆಲ್ಲೋ ಒಂದ್ ಕಡೆಗೆ ಇದ್ರದ್ದು ಒಂದು ಕೇಂದ್ರ ಬರ್ತದ. ಸೊ ಈ ಒಂದು ಗೋಳದ ಒಂದು ಕೇಂದ್ರ ಏನದಲ್ಲ, ಈ ಗೋಳದ ಕೇಂದ್ರವನ್ನೇ ನಾವ್ ಏನಂತ ಕರಿತೀವಿ ಅಂದ್ರ ವಕ್ರತಾ ಕೇಂದ್ರ. ಪ್ರತಿಫಲಿಸುವ ಗೋಳವು ಒಂದು ಗೋಳವನ್ನ ನಿರ್ಮಿಸ್ತದ. ಆ ಗೋಳದ ಒಂದು ಕೇಂದ್ರವನ್ನೇ ನಾವ್ ಏನಂತ ಕರಿತೀವಿ ಅಂತಂದ್ರ ವಕ್ರತಾ ಕೇಂದ್ರ. ಈ ವಕ್ರತಾ ಕೇಂದ್ರವನ್ನ ನಾವ್ ಏನ್ ಮಾಡ್ತೀವಿ ಅಂದ್ರ ಸಿ ಅಂತಕ್ಕಂತ ಒಂದು ಅಕ್ಷರದಿಂದ ಸೂಚಿಸ್ತೀವಿ. ಯಾಕಂತಂದ್ರೆ ಇಂಗ್ಲಿಷ್ ಒಳಗ ನಾವು ಇದನ್ನ ಸೆಂಟರ್ ಆಫ್ ಕರ್ವೇಚರ್ ಅಂತೇಳಿ ಕರಿತೀವಿ ಅಂತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ ವಕ್ರತಾ ತ್ರಿಜ್ಯ. ಇಲ್ಲಿ ವಕ್ರತಾ ತ್ರಿಜ್ಯ ಅಂದ್ರೆ ಏನು ಅಂತಂದ್ರ ಇಲ್ಲಿ ನಿಮ್ಗೆ ಗೊತ್ತಿರಬೇಕು, ವಕ್ರತಾ ಕೇಂದ್ರ ಮತ್ತು ದರ್ಪಣದ ಧ್ರುವಗಳ ನಡುವಿನ ಒಂದು ದೂರವನ್ನ ನಾವ್ ಏನಂತ ಕರಿತೀವಿ ಅಂದ್ರ ವಕ್ರತಾ ತ್ರಿಜ್ಯ ಅಂತೇಳಿ ಕರಿತೀವಿ. ಇನ್ನು ನೆಕ್ಸ್ಟ್ ಪ್ರಧಾನಾಕ್ಷ. ಓಕೆ, ಪ್ರಧಾನಾಕ್ಷ ಅಂದ್ರೆ ಏನಪ್ಪಾ? ಪ್ರಧಾನಾಕ್ಷ ಅಂದ್ರೆ ಏನಿಲ್ಲ, ಸಿಂಪಲ್ ಇದೆ ನೋಡಿ. ವಕ್ರತಾ ಕೇಂದ್ರ ಮತ್ತು ದರ್ಪಣದ ಧ್ರುವಗಳ ನಡುವೆ ಹಾದು ಹೋಗುವ ಸರಳ ರೇಖೆಯನ್ನು ಪ್ರಧಾನಾಕ್ಷ ಅಂತೇಳಿ ಕರಿತೀವಿ ಅಂತಕ್ಕಂಥದ್ದು. ನೋಡ್ರಿ, ಸಿಂಪಲ್ ಇದೆ. ವಕ್ರತಾ ಕೇಂದ್ರ ಮತ್ತು ದರ್ಪಣದ ಧ್ರುವಗಳ ನಡುವೆ ಹಾದು ಹೋಗುವ ಸರಳ ರೇಖೆಯನ್ನ ನಾವೇನಂತ ಕರಿತೀವಿ ಅಂತಂದ್ರ ಪ್ರಧಾನಾಕ್ಷ ಅಂತೇಳಿ ಕರಿತೀವಿ. ಇನ್ನ ಪ್ರಧಾನ ಸಂಗಮ ಅಥವಾ ಸಂಗಮ ಬಿಂದು ಅಂತೇಳಿ ಕರಿತೀವಿ. ಪ್ರಧಾನ ಸಂಗಮ ಅಂತಂದ್ರೆ ಏನಂದ್ರ ಬೆಳಕಿನ ಕಿರಣಗಳು ಈ ಒಂದು ದರ್ಪಣದ ಮೇಲೆ ಬಿದ್ದು ಅವು ಒಂದು ಬಿಂದುವಿನಲ್ಲಿ ಏನಾಗ್ತವ, ಸಂಧಿಸುತ್ತವೆ. ಈ ರೀತಿಯಾಗಿ ಒಂದು ಬಿಂದುವಿನಲ್ಲಿ ಏನ್ ಮಾಡ್ತಾವಪ್ಪ ಅಂದ್ರೆ ಎಲ್ಲಾ ಬೆಳಕಿನ ಕಿರಣಗಳು ಒಂದೇ ಕಡೆಗೆ ಕೇಂದ್ರೀಕೃತಗೊಳ್ತಾವ. ಆ ಕೇಂದ್ರೀಕೃತಗೊಳ್ಳುವ ಒಂದು ಬಿಂದುವನ್ನೇ ನಾವ್ ಏನಂತ ಕರಿತೀವಿ ಅಂತಂದ್ರ ಆ ಪ್ರಧಾನ ಸಂಗಮ ಎಫ್ ಅಂತೇಳಿ ಕರಿತೀವಿ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಸಂಗಮ ದೂರ. ಸಂಗಮ ದೂರ ಅಂದ್ರೆ ಏನು ಅಂತಂದ್ರ ಸಿಂಪಲ್ ಅದ. ಪ್ರಧಾನ ಸಂಗಮ ಮತ್ತು ದರ್ಪಣದ ಧ್ರುವಗಳ ನಡುವಿನ ದೂರವನ್ನೇ ನಾವೇನಂತ ಕರಿತೀವಿ ಅಂತಂದ್ರ ಸಂಗಮ ದೂರ ಅಂತೇಳಿ ಕರಿತೀವಿ. ಆಮೇಲೆ ನಿಮಗ ಇನ್ನೋ ಒಂದು ಅಂಶ ಗೊತ್ತಿರಲಿ ವಿದ್ಯಾರ್ಥಿಗಳೇ, ಪ್ರಧಾನ ಸಂಗಮ ಅಂತಕ್ಕಂಥದ್ದು ನಿಮ್ನ ದರ್ಪಣಗಳಲ್ಲಿ ದರ್ಪಣದ ಮುಂದೆ ಇರುತ್ತದೆ, ಆದರೆ ಪೀನ ದರ್ಪಣಗಳಲ್ಲಿ ದರ್ಪಣದ ಹಿಂದೆ ಇರುತ್ತದೆ ಅಂತಕ್ಕಂಥದ್ದು. ಯಾಕಂತಂದ್ರ ನಿಮ್ನ ದರ್ಪಣ ಏನ್ ಮಾಡ್ತದ, ಬೆಳಕಿನ ಕಿರಣಗಳನ್ನ ಕೇಂದ್ರೀಕರಿಸೋದ್ರಿಂದ ಆ ಒಂದು
ನಿಮ್ನ ದರ್ಪಣವನ್ನ ನಾವೇನಂತ ಕರಿತೀವಿ ಅಂದ್ರ ಕೇಂದ್ರೀಕರಿಸುವ ದರ್ಪಣ ಅಂತೇಳಿ ಕರಿತೀವಿ. ಇನ್ನು ಅದೇ ರೀತಿಯಾಗಿ ಪೀನ ದರ್ಪಣ ಏನ್ ಮಾಡ್ತದ, ಬೆಳಕಿನ ಕಿರಣಗಳನ್ನ ವಿಕೇಂದ್ರೀಕರಿಸುವುದರಿಂದ ಈ ಒಂದು ಪೀನ ದರ್ಪಣವನ್ನ ನಾವೇನಂತ ಕರಿತೀವಿ ಅಂದ್ರ ವಿಕೇಂದ್ರೀಕರಿಸುವ ದರ್ಪಣ ಅಂತೇಳಿ ಕರಿತೀವಿ. ಈ ಎಲ್ಲಾ ಅಂಶಗಳು ಗೊತ್ತಿದ್ದಾಗ ನಿಮ್ಗ ನಿಮ್ನ ದರ್ಪಣ ಮತ್ತು ಪೀನ ದರ್ಪಣಗಳಿಂದ ಉಂಟಾಗುವ ಪ್ರತಿಬಿಂಬಗಳು ಯಾವ ರೀತಿಯಾಗಿ ಇರ್ತಾವ ಅಂತಕ್ಕಂಥದ್ದು ನಿಮ್ಗ ಚೆನ್ನಾಗಿ ಅರ್ಥ ಆಗ್ತದ ಅಂತಕ್ಕಂಥದ್ದು ಗೊತ್ತಿರ್ಬೇಕು.